ರಾಜ್ಯಪಾಲರಿಂದ ಗೌರವ ಡಾಕ್ಟರೇಟ್ ಪುರಸ್ಕಾರ ಪಡೆದಿರುವ ಇಳಕಲ್ ಶ್ರೀ ಗುರುಮಹಾಂತ ಸ್ವಾಮೀಜಿಯವರಿಗೆ ಅಭಿನಂದನೆ ಸಲ್ಲಿಸುವ ಅಂಗವಾಗಿ ಇಂದು ಇಳಕಲ್ ಮುಸ್ಲಿಂ ಸಮಾಜದ ವತಿಯಿಂದ ಭವ್ಯ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನಗಣಿ ಹುಮನಾಬಾದ್ ಅವರ ನೇತೃತ್ವದಲ್ಲಿ ಇಬ್ರಾಹಿಂ ಮಸೀದಿಯಿಂದ ಶ್ರೀಮಠದವರೆಗೆ ಪಾದಯಾತ್ರೆ ನಡೆಸಿದ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಸದಸ್ಯರು ಶ್ರೀ ಗುರುಮಹಾಂತ ಸ್ವಾಮೀಜಿಯವರಿಗೆ ಸಮಾಜದ ಪರವಾಗಿ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಆತ್ಮೀಯವಾಗಿ ಸತ್ಕರಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸೈಯದ್ ಬಾವುದ್ದೀನ್ ಖಾಜಿ, ಬಾಬುಸಾಬಾ ಶಿವನಗುತ್ತಿ, ಮುರ್ತುಜಾಸಾಬ್ ಕರಡಿ, ಮಹಮ್ಮದ್ ಯೂಸುಫ್ ಬಾಗ್ವಾನ್, ಸದ್ದಾಂ ಮಕಾನದಾರ್, ನಿಸಾರ್ ಬೇಪಾರಿ, ಹಾಜಿ ಅಹಮದ್ ಸಾಬ್ ಬಡೇಘರ್, ಮಹಮ್ಮದ್ ಯೂನುಸ್ ಮುದಗಲ್, ಜಿಲಾನಿ ಚೋಪದಾರ್ ಸೇರಿದಂತೆ ಮುಸ್ಲಿಂ ಸಮಾಜದ ಅನೇಕ ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ಇಳಕಲ್ ನಗರದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದ, ಪರಸ್ಪರ ಗೌರವ ಮತ್ತು ಸಾಮಾಜಿಕ ಐಕ್ಯತೆಯ ಪ್ರತೀಕವಾಗಿ ಗಮನ ಸೆಳೆಯಿತು. ಈ ನಾಡಿನ ಈ ರಾಜ್ಯದ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ನಮ್ಮ ಶ್ರೀಮಠದ ದೊಡ್ಡಪ್ಪಗೂ ಡಾಕ್ಟರೇಟ್ ಪದವಿಯನ್ನು ಕೊಡಲಾಗಿತ್ತು. ಅದರಂತೆ ನಮ್ಮ ಕನ್ನಪ್ಪಗಳು ಗುರುಮಹಾಂತ ಸ್ವಾಮಿಗಳು ಈ ಮಠ ಪ್ರಖ್ಯಾತವಾದಂಥ ಮಠ, ಜಾತಿ ಮತ ಭೇದ ಎನ್ನದೇ ಎಲ್ಲರನ್ನೂ ಒಡೆಗೂಡಿಸಿ ಎಲ್ಲರನ್ನೂ ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡು ಎಲ್ಲರ ಜೊತೆಗೂ ಕೂಡಿ ಒಂದು ಈ ನಾಡಿನಲ್ಲಿ ಶಾಂತಿ ಸಂದೇಶವನ್ನು ಹೇಳುವಂಥ ಮಠ ನಮ್ಮ ಶ್ರೀಮಠ ವಿಜಯ ಮಹಾಂತೇಶ್ವರ ಮಠವಾಗಿದೆ. ಇಂದು ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಅಂದರೆ ಆ ಪದವಿ, ಆ ಸರ್ಟಿಫಿಕೇಟ್ಗೆ ಗೌರವ ನಮ್ಮಿಂದ ಇದೆಯಲ್ಲ, ಆ ಸರ್ಟಿಫಿಕೇಟ್ ಮುಖ್ಯ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆ ಸರ್ಟಿಫಿಕೇಟ್ಗೆ ಗೌರವ ಬಂದಿದೆ. ಇಂಥ ನಾಡಿನ ಇವತ್ತಿನ ಇಂಥ ಕಾಲದಲ್ಲಿ ಸರ್ವರನ್ನು ತೆಗೆದುಕೊಂಡು, ಸರ್ವ ಜಾತಿಯರನ್ನು ತೆಗೆದುಕೊಂಡು ಸರ್ವರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಹೋಗೋದು ಅದು ಸಣ್ಣ ಕೆಲಸ ಅಲ್ಲ, ಅದು ಬಹುದೊಡ್ಡ ಕೆಲಸವಾಗಿದೆ. ನಮ್ಮ ಶ್ರೀಮಠ ಎಲ್ಲಿ ಹೋದಲ್ಲಿ ಪ್ರಖ್ಯಾತ ಮಠ ನಮ್ಮದು. ಯಾರೊಬ್ಬರು ಕೂಡ ಇದವೆಲ್ಲ ಒಂದು ಹೇಳಷ್ಟು ಯಾವುದೇ ಆಪಾದನೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಈ ನಾಡಿನಲ್ಲಿ ಹರಿಜನ, ಗಿರಿಜನ, ಉಚ್ಚ, ನೀಚ, ಮುಸ್ಲಿಮ, ಹಿಂದೂ ಅನ್ನೋಂಥ ಮಠ ಇಲ್ಲ. ಈ ಮಠಕ್ಕೆ ನಾವೆಲ್ಲರೂ ನಮ್ಮ ಶ್ರೀಮಠ ಅಂತ ಹೇಳ್ತೇವೆ, ನಮ್ಮ ಮಠ ಅಂತ ಹೇಳ್ತಾ ಇದ್ದೇವೆ ಎಲ್ಲರೂ. ಕಾರಣ ಈ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಸಣ್ಣಪ್ಪರು ಗುರುಮಹಾಂತ ಸ್ವಾಮಿಗಳು, ಉಸ್ಮಾನ್ಗನಿಯ ನಾಲ್ಕು ಮೇಲೆ ಬರೀ ದೊಡ್ಡಪ್ಪ ಹೆಸರು ಬರ್ತಾ ಇದೆ. ಅವರ ಜಾಗದಲ್ಲಿ ನಾವು ಗುರುಮಹಾಂತ ಸ್ವಾಮಿ ಇದ್ದಾರೆ. ಅವರು ಯಾವ ರೀತಿ ನಮ್ಮ ಈ ನಾಡಿನ ಸರ್ವಜನರ ಜೊತೆಗಿದ್ರು ಅದೇ ರೀತಿ ನಮ್ಮ ಗುರುಮಹಾಂತ ಸ್ವಾಮಿಗಳು ಅದೇ ರೀತಿ ಇರ್ತಾರೆ. ನಾನು ಅವರಿಗೆ ಗುರುಮಹಾಂತ ಸ್ವಾಮಿಗಳು ಸಲಾಮ್ ಹೇಳ್ತಾ ಇದ್ದೇನೆ. ಇಡೀ ಮುಸ್ಲಿಂ ಸಮಾಜದ ಪರವಾಗಿ, ಇಡೀ ಅಂಜುಮನ್ ಸಂಸ್ಥೆಯ ಪರವಾಗಿ ನಮ್ಮ ಶ್ರೀಮಠದ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಈಗ ನಮ್ಮ ಕಾಯಿ ಸಾಬರು, ನಮ್ಮ ರಜಾಕ್ ಭಾಯಿ ತಲೆಗರವರು ಅಜ್ಜವರಿಗೆ ಒಂದು ಸಣ್ಣ ಶಾಲು ಮತ್ತು ಹಾರವನ್ನು ಹಾಕಿ ಸತ್ಕಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಗುರುಮಹಾಂತ ಕೊಡಬೇಕೆಂದು ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಸರ್ ನೋಡ್ರಿ ಇಲ್ಲಿ ಶ್ರೀ ಗುರುಮಹಾಂತ ಸ್ವಾಮಿಗಳಿಗೆ, ಶ್ರೀ ಗುರುಮಹಾಂತ ಸ್ವಾಮೀಜಿಯವರಿಗೆ, ಶ್ರೀ ಗುರುಮಹಾಂತ ಸ್ವಾಮೀಜಿಯವರಿಗೆ, ಶ್ರೀ ಡಾಕ್ಟರ್ ಗುರುಮಹಾಂತ ಸ್ವಾಮೀಜಿಯವರಿಗೆ, ಡಾಕ್ಟರ್ ಗುರುಮಹಾಂತ ಸ್ವಾಮೀಜಿಯವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರಗಳಲ್ಲಿ ಭಕ್ತಿಪುರಸರವಾಗಿ ಪಡಮಟ್ಟು ನಮ್ಮ ಊರಿನ ಅಂಜುಮನ್ ಕಮಿಟಿಯ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಉಸ್ಮಾನ್ಗನಿ ಹುಮನಾಬಾದ್ ಶರಣರಲ್ಲಿ ಮತ್ತು ನಮ್ಮ ಹಾಜಿ ಸಾಹೇಬರಲ್ಲಿ ಮತ್ತು ಮುಳ್ಸಿಗಿ ಸಾಹೇಬರಲ್ಲಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಇಸ್ಲಾಂ ಬಂಧುಗಳಲ್ಲಿ ಭಕ್ತಿ ಶರಣು ಶ್ರೀಮತಿಗಳು. ಇವತ್ತು ತಾವು
ನಿಮ್ಮ ಶ್ರೀಮಠಕ್ಕೆ ಇಳಕಲ್ ಮಠಕ್ಕೆ ಒಂದು ಗೌರವ ಡಾಕ್ಟರೇಟ್ ಬಂದಿದ್ದಕ್ಕೆ ಎಷ್ಟು ಖುಷಿ ಪಟ್ಟಿರಿ, ನನಗದು ಭಾಳ ಸಂತೋಷ ಅನಿಸ್ತದೆ. ಎಲ್ಲರೂ ಇವತ್ತಿನ ದಿವಸ ತಾವೆಲ್ಲ ಒಂದು ಆದೇಶವನ್ನು ಎಲ್ಲ ಮಸೀದಿಗೆ ಆದೇಶವನ್ನು ಹೊರಡಿಸಿ ಎಲ್ಲರೂ ಕೂಡಿ ಇಲ್ಲಿ ಬಂದು ಸನ್ಮಾನ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಎಷ್ಟು ಸದ್ಭಾವನೆಯಿಂದ ತಾವೆಲ್ಲರೂ ಬಂದು ನನಗೆ ಒಂದು ಗೌರವವನ್ನು ಸಲ್ಲಿಸಿದ್ರಿ. ಅದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮಾಡಿದ ಕೆಲಸ ಏನು ದೊಡ್ಡದಲ್ಲ, ತಂದೆ ಮಾಡಿದ ಮಗನಿಗೆ ಅಂತಂತಾರೆ, ಅದು ದೊಡ್ಡದವ್ರು ಮಾಡಿಟ್ಟಾರೆಲ್ಲ ಅದನ್ನು, ಅದು ಅವ್ರ ಹೆಸರಲ್ಲೇ ಎಲ್ಲ ಬರ್ತೈತೆ. ಅದು ಅದಕ್ಕೆ ತಂದೆ ಮಾಡಿದ ಮಗನಿಗೆ ಬರ್ತೈತೆ ಅಂತ ಸುಳ್ಳಲ್ಲ ಅದು. ಆದರೂ ಅವ್ರದ್ದೇ ದೊಡ್ಡ ಹಾದಿ, ಎಲ್ಲ ದೊಡ್ಡದು ಮಾಡಿ ಅವರೇ ಇಟ್ಟಾರ. ಅದ್ರ ಮೇಲೆ ನಡೆಯೋದಷ್ಟು ನಮ್ಮ ಕೆಲಸ ಐತಿ. ಅದಕ್ಕಾಗಿ ಇವತ್ತು ಅದನ್ನೇ ಒಂದು ಭಾಳ ದೊಡ್ಡದು ಮಾಡಿಕೊಂಡು ಒಬ್ಬ ಮನೆಯಾಗಿನ ಕೂಸು ಒಂದು ಸಣ್ಣದೊಂದು ಏನಾರು ಹಿಂಗೆ ಚಿತ್ರ ಬರಗಳೇ ಭಾರಿ ಚಂದ ಬರ್ತೈತೆ ಅಂತ ಹೇಳ್ತಾರಲ್ಲ, ಹಂಗೆ ಈಗ ನೀವೆಲ್ಲರೂ ಆ ಅಭಿಮಾನದಿಂದ ಇದನ್ನು ಭಾಳ ದೊಡ್ಡದು ಮಾಡಿಕೊಂಡು ಪ್ರೀತಿಯಿಂದ ತಾವೆಲ್ಲ ಗೌರವ ಸಲ್ಲಿಸಿದ್ರಿ. ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು.